ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತುರ್ತಾಗಿ ವೈದ್ಯಕೀಯ ಉಪಕರಣ ಖರೀದಿಗೆ ಟೆಂಡರ್ ಕರೆಯಲು ಆರೋಗ್ಯ ಇಲಾಖೆಗೆ ಸೂಚಿಸುತ್ತೇವೆ ಹಾಗೂ ತಜ್ಞ ವೈದ್ಯರ ನೇಮಕಾತಿಗೆ ಕೂಡಲೇ ಆದೇಶಿಸಲು ಸೂಕ್ತ ಸಚಿವಾಲಯಕ್ಕೆ ಮಾಹಿತಿ ನೀಡುವುದಾಗಿ ಮುಖ್ಯಮಂತ್ರಿಗಳ ಪರವಾಗಿ ಆಗಮಿಸಿದ್ದ ರಾಜ್ಯ ಸರ್ಕಾರದ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಅವರು ಮಂಗಳವಾರ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ನಡೆದ ಪ್ರತಿಭಟನಾ ನಿರತ ಸ್ಥಳಕ್ಕೆ ಬಂದು ಹೋರಾಟಗಾರರ ಆಗ್ರಹವನ್ನು ಕೇಳಿ ಭರವಸೆ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿಯು ಕಳೆದ 5 ವರ್ಷಗಳಿಂದ ಕುಂಟುತ್ತಾ ಸಾಗಿದೆ. ತಜ್ಞ ವೈದ್ಯರ ನೇಮಕಾತಿ, ವೈದ್ಯಕೀಯ ಯಂತ್ರೋಪಕರಣ ಟೆಂಡರ್ ನಡೆಯದೇ ಇರುವ ಕಾರಣಕ್ಕಾಗಿ ಹೋರಾಟ ನಡೆಸುತ್ತಿದ್ದೇವೆ. 80% ಕಾಮಗಾರಿ ಮುಗಿದ ನಂತರ ಟೆಂಡರ್ ಕರೆಯುತ್ತೇವೆ ಎಂದು ಸರ್ಕಾರ ಹೇಳಿತ್ತು. ಆದರೆ ಇದುವರೆಗೂ ಟೆಂಡರ್ ಕರೆಯಲಿಲ್ಲ, ವೈದ್ಯರ ನೇಮಕಾತಿಯನ್ನು ಮಾಡಿಲ್ಲ. ಇದನ್ನು ಖಂಡಿಸಿ ಸರ್ಕಾರಕ್ಕೆ ಆಗ್ರಹಿಸುವುದರ ಜೊತೆಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಶೀಘ್ರವಾಗಿ ಮೇಲ್ದರ್ಜೆಗೇರಿರುವ 250 ಹಾಸಿಗೆಯ ಆಸ್ಪತ್ರೆಗೆ ತಜ್ಞ ವೈದ್ಯರ ನೇಮಕಾತಿಯಾಗಬೇಕೆಂದು ಆಗ್ರಹಿಸಿದರು. ತನ್ನ ಹೆಂಡತಿ ಕಳ್ಕೊಂಡವರು, ತಂದೆ ಕಳ್ಕೊಂಡವರು, ಮಕ್ಕಳು ಕಳ್ಕೊಂಡವರು, ಗಂಡನ ಕಳ್ಕೊಂಡವರು ತುಂಬಾ ಜನ ಇದ್ದಾರೆ. ಆ ಸಂದರ್ಭದಲ್ಲಿ ಬಹುಶಃ 5 ವರ್ಷಗಳಾದರೂ ಕೂಡ ಆ ಆಸ್ಪತ್ರೆಯ ಕಾಮಗಾರಿ ಕುಂಟುತ್ತಾ ಸಾಗಿದೆ. ವೈದ್ಯರ ನೇಮಕಾತಿ ಆಗಿಲ್ಲ, ಯಂತ್ರೋಪಕರಣಗಳಿಗೆ ಟೆಂಡರ್ ಆಗಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಇನ್ನು ಹಲವಾರು ಜನ ನಮ್ಮ ಹೋರಾಟಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, 80% ವರ್ಕ್ ಮುಗಿದ್ರೂ ಕೂಡ ಸರ್ಕಾರದ ಆದೇಶದಲ್ಲಿತ್ತು, ಯಾವತ್ತು 80% ವರ್ಕ್ ಮುಗಿಯುತ್ತೋ ಅವತ್ತಿನ ದಿವಸ ತಕ್ಷಣ ಟೆಂಡರ್ ಕರಿಬೇಕು ಎಂಬುದಾಗಿ. ಆದರೆ ಟೆಂಡರ್ನ ಕರೆದಿಲ್ಲ, ವೈದ್ಯರ ನೇಮಕಾತಿ ಮಾಡಿಲ್ಲ. ಇದನ್ನು ನಾವು ಖಂಡಿಸಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಶಿರಸಿಯ ಮೇಲ್ದರ್ಜೆಗೇರಿರುವಂತಹ 250 ಹಾಸಿಗೆಯ ಆಸ್ಪತ್ರೆಗೆ ತಜ್ಞ ವೈದ್ಯರ ನೇಮಕಾತಿ ಆಗಬೇಕು. ಅಂದರೆ ಹೃದಯ ಸಂಬಂಧಪಟ್ಟಂತಹ ಹಾರ್ಟ್ ಸ್ಪೆಷಲಿಸ್ಟನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು, ನ್ಯೂರೋ ಸರ್ಜನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು, ಟ್ರಾಮಾ ಸೆಂಟರ್ ಓಪನ್ ಮಾಡಬೇಕು. ಯಾವುದಕ್ಕಾದರೂ ಕೂಡ ಮಂಗಳೂರಿಗೆ ಹೋಗದೆ ಎಲ್ಲ ವೈದ್ಯಕೀಯ ಸೌಲಭ್ಯ ಇಲ್ಲೇ ಸಿಗಬೇಕು. ನಮ್ಮ ಜಿಲ್ಲೆಯ ಜನರು ಬಾಧಿಸ್ತಾ ಇರುವಂತಹ ಕ್ಯಾನ್ಸರ್ಗೂ ಕೂಡ ಇಲ್ಲೇ ಆಸ್ಪತ್ರೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಹೋರಾಟವನ್ನು ಹಿಂತೆಗೆದುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ನಮ್ಮ ಹೋರಾಟಕ್ಕೆ ಜಯ ಆಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ ಮಾತನಾಡಿ, ನಾವು ಆಯ್ಕೆ ಮಾಡಿದಂತಹ ಸರ್ಕಾರ ನಮ್ಮ ಎದುರು ಸಭೆ ಮಾಡುತ್ತಿದ್ದರೆ ಅವರನ್ನು ಆರಿಸಿದ ನಾವೆಲ್ಲರೂ ರಸ್ತೆ ಮಧ್ಯದಲ್ಲಿ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಒಂದು ಆಸ್ಪತ್ರೆಯ ಸಲುವಾಗಿ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಮುಂಡಗೋಡ ತಾಲೂಕಿನ ಜನ ಇಲ್ಲಿಯವರೆಗೂ ಬಂದಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೃದಯ, ನರ ಹಾಗೆಯೇ ಮೊದಲಾದ ಕಾಯಿಲೆಗಳು ಬಂದಾಗ ಜನ ಚಿಕಿತ್ಸೆಗಾಗಿ ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ಹೋಗುವ ಪರಿಸ್ಥಿತಿ ಇದೆ. ಶಿರಸಿ ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿರುವ ಆಸ್ಪತ್ರೆಗೆ ವೈದ್ಯರ ನೇಮಕಾತಿಯಾಗಬೇಕು. ಇಷ್ಟೆಲ್ಲ ಪ್ರತಿಭಟನೆ ಮಾಡಿದರೂ ಸರ್ಕಾರ ಮಾತ್ರ ಕಣ್ಣು ಕಿವಿ ಬಾಯಿಯನ್ನು ಮುಚ್ಚಿಕೊಂಡಿದೆ ಎಂದು ಆಕ್ರೋಶ ಹೊರಹಾಕಿದರು. ಪ್ರಮುಖರಾದ ಮತ್ತಿಘಟ್ಟ ಭಾಗದ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ ಮಾತನಾಡಿ, ರಾಜ್ಯ ಸರ್ಕಾರದ ಈ ಅವಧಿಯಲ್ಲಿ ಸಾಮಾನ್ಯರ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಶಿರಸಿಯಲ್ಲಿ ಆಸ್ಪತ್ರೆ ಮೇಲ್ದರ್ಜೆಗೇರಿಸಿ ಸುವ್ಯವಸ್ಥಿತವಾದರೆ ಸುತ್ತಲಿನ 7-8 ತಾಲೂಕಿನ ಜನರಿಗೆ ಅನುಕೂಲವಾಗುತ್ತದೆ. ಈ ಕೂಡಲೇ ಮುಖ್ಯಮಂತ್ರಿಗಳು ನಮ್ಮ ಆಗ್ರಹವನ್ನು ತುರ್ತು ಪರಿಗಣಿಸಿ ಆದೇಶ ಹೊರಡಿಸಬೇಕು ಎಂದರು. ಪ್ರತಿಭಟನೆಯಲ್ಲಿ ಹಿರಿಯ ಹೋರಾಟಗಾರ ಚಿದಾನಂದ್ ಹರಿಜನ ಮುಂಡಗೋಡು, ಮಂಜುನಾಥ್ ಕುಪ್ಪಗಡ್ಡೆ, ಅಂಕಿತ್ ಶಿರಸಿ, ಭೀಮ್ಶಿ ವಾಲ್ಮೀಕಿ, ಬಸವರಾಜ್ ಹಸ್ಲರ್, ಶಂಕರಪ್ಪ, ರೈತ ಸಂಘದ ನೂರ್ ಅಹಮದ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹೇಳ್ಕೊಂಡು ನಾವು ರಸ್ತೆ ಮಧ್ಯದಲ್ಲಿ ಒಂದು ಹೋರಾಟ ಮಾಡುವಂತಹ ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಬಹುಶಃ ಒಳಗೆ ಕೂತವರಿಗೆ ನಮ್ಮ ಧ್ವನಿ ಕೇಳಬೇಕು ಅನ್ನುವಂಥ ಕಾರಣದಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಮುಖ್ಯವಾಗಿ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು ಈ ಭಾಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿಲ್ಲಿ ನಮಗೆ ಆಸ್ಪತ್ರೆ ಬೇಕೇ ಬೇಕು ಅನ್ನುವಂಥ ಒಂದು ಹೋರಾಟವನ್ನು ಮುಂದಿಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಈಗಾಗಲೇ
ಆಸ್ಪತ್ರೆ ಬೇಕು ಅನ್ನುವ ಸಲುವಾಗಿ 3 ಗಂಟೆ ಬಸ್ ಜನ ಹೊರಗಡೆ ಕೂತಿದ್ದಾರೆ. ನಮಗೆ ಒಂದು ಕೆಲವೇ ಸಂಖ್ಯೆಯಲ್ಲಿ ನಮಗೆ ಅವಕಾಶ ಸಿಕ್ಕಿದ್ರಿಂದ ನಾವಿಲ್ಲಿದ್ದೇವೆ. ತೊಂದರೆಗೆ ಒಳಗಾದಂತ ಪೇಷಂಟ್ಗಳು ಕೂಡ ಇವತ್ತಿನ ದಿವಸ ನಮ್ಮ ಜೊತೆಗೆ ಬಂದಿದ್ದಾರೆ. ಇಲ್ಲ ನಮ್ಗೆ ಆರಾಮಿಲ್ಲ, ನಮ್ಮ ನೋಡಿ ಆದ್ರೂ ಕೂಡ ಆಸ್ಪತ್ರೆಯನ್ನು ಬೇಗ ಮಾಡ್ತಾರೇನೋ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ರೋಗಿಗಳು ಕೂಡ ನಮ್ಮ ಜೊತೆ ಬಂದಿರುವಂತದ್ದು ಆಸ್ಪತ್ರೆಯ ಅವಶ್ಯಕತೆ ಎಷ್ಟು ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ದೊಡ್ಡದಾದಂತಹ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ನಮ್ಮಲ್ಲಿಯ ಯಾರಾದ್ರೂ ಕೂಡ ತೊಂದರೆಗೆ ಒಳಗಾದ್ರು ಅವರಿಗೆ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು, ನರಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿದೆ ಅಂದ್ರೆ ಮಂಗಳೂರಿಗೋ, ಉಡುಪಿಗೋ, ಪಣಜಿಗೋ ಅಥವಾ ಬೆಳಗಾವಿ ಈ ರೀತಿಯಾದಂತಹ ಜಿಲ್ಲೆಗಳಿಗೆ ಬರಬೇಕು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ ಈಗಾಗಲೇ 250 ಹಾಸಿಗೆಯುಳ್ಳಂತಹ ಒಂದು ಮೇಲ್ದರ್ಜೆಗೇರಿಸಿದಂತಹ ಆಸ್ಪತ್ರೆಯ ಎಲ್ಲ ಕಾಮಗಾರಿಗಳನ್ನ ಶೀಘ್ರವಾಗಿ ಮುಗಿಸಬೇಕು ಹಾಗೂ ಉಪಕರಣಗಳನ್ನು ನೀಡಬೇಕು ಅನ್ನುವಂತಹ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ರೂ ಕೂಡ ಕಣ್ಣು, ಕಿವಿ, ಮೂಗು ಯಾವುದೂ ಕೂಡ ಇರದಂತಹ ಈ ಒಂದು ಸರ್ಕಾರ ನಮ್ಮನ್ನ ಇವತ್ತು ಈ ಬೆಳಗಾವಿಯಲ್ಲಿ ಬಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಹೋರಾಟವನ್ನ ಕೈಗೆತ್ಕೊಳ್ಳೋದಕ್ಕೆ ನಿರ್ಧಾರ ಕೈಗೊಳ್ಳುವಂತೆ ಮಾಡಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.